ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ಕಂಟೆಂಟ್ ಬಂದು ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಲಿಮಿಟೇಷನ್ಸ್ ಏನೇನು ಅನ್ನೋವಂತಹ ಒಂದು ವಿಚಾರ. ಈ ಲಿಮಿಟೇಷನ್ಸ್ ಯಾವ್ಯಾವುದು ಅಂದರೆ ನಮ್ಮ ಮೈಂಡ್, ಮೇಯ್ನಾಗಿ ನಮ್ಮ ಮೈಂಡ್ ಒಳಗಡೆ ನಮ್ಮ ಬಿಲೀಫ್, ನಮ್ಮ ಇನ್ಫಾರ್ಮೇಷನ್, ನಮ್ಮ ಕ್ಯಾಪಬಿಲಿಟೀಸ್ ಆ್ಯಂಡ್ ಅವರ್ ಲೈಕ್ಸ್ ಆ್ಯಂಡ್ ಅವರ್ ಡಿಸ್ಲೈಕ್ಸ್. ಈ ವಿಚಾರಗಳು ಎಷ್ಟು ಪ್ರಬಲವಾಗಿದೆ, ಎಷ್ಟು ವೀಕ್ ಆಗಿದೆ, ಇವುಗಳ ಮೇಲೆ ಲಿಮಿಟೇಷನ್ಸ್ ಅನ್ನುವಂತಹ ಒಂದು ಎಂಟೈರ್ ನೇಮ್ನ ಕೂರಿಸ್ಬೋದು. ಸೊ ನಾನು ಯಾವ್ಯಾವ ವಿಚಾರವನ್ನು ನಾನು ಲೈಕ್ ಮಾಡ್ತೀನಿ, ಯಾವ್ಯಾವ ವಿಚಾರವನ್ನು ಡಿಸ್ಲೈಕ್ ಮಾಡ್ತೀನಿ, ನನ್ನ ಕೈಲಿ ಯಾವುದು ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಯಾವುದು ಮಾಡೋಕ್ಕೆ ಆಗುವುದಿಲ್ಲ ಅನ್ನುವಂತಹ ನಂಬಿಕೆ, ಅದರ ಮೇಲೆ ಅಂಡರ್ಸ್ಟ್ಯಾಂಡಿಂಗು ನಾನು ಇಟ್ಕೊಂಡಿರೋದು, ಅದು ನನ್ನ ಲಿಮಿಟೇಷನ್ಸ್ ಆಗಿರುತ್ತೆ. ಅದಾದ ಮೇಲೆ ನಾನು ಏನು ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಎಲ್ಲಿ ಹುಡುಕಿದ್ರೆ ನನಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲಿ ಹೋದರೆ ನನಗೆ ಹಣ ಸಿಗುತ್ತೆ, ಏನು ಮಾಡಿದ್ರೆ ನನಗೇನು ಸಿಗುತ್ತೆ ಅನ್ನೋವಂಥ ಒಂದು ಏನಂತಾರೆ ಒಂದು ಅಂಡರ್ಸ್ಟ್ಯಾಂಡೇಬಿಲಿಟಿ ಅಥವಾ ಒಂದು ಪ್ರಿಡಿಕ್ಟ್ ಮಾಡುವಂಥ ಒಂದು ಕೇಪಬಿಲಿಟಿ ಇರುತ್ತಲ್ಲ, ಅದು ನನ್ನ ಲಿಮಿಟೇಷನ್ಸ್ ಆಗಿರುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಈ ಲಿಮಿಟೇಷನ್ಸ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಯಾಕೆ ಎಲ್ಲರೂ ಒಂದು ಒಳ್ಳೆ ಶ್ರೀಮಂತ ವ್ಯಕ್ತಿ ಆಗೋದಕ್ಕೆ ಆಗಲ್ಲ ಅನ್ನೋವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಈ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ವಲ್ಪ ಯೋಚನೆ ಮಾಡಿ ನೋಡ್ತಾ ಇದ್ದಾಗ, ಯಾಕೆ ಕೆಲವು ವ್ಯಕ್ತಿಗಳು ಸ್ವಲ್ಪ ಫೇಮಸ್ ಆಗಿದ್ದಾರೆ, ಫೇಮಸ್ ಆಗಿನೂ ಅವರು ಚೆನ್ನಾಗಿ ಪ್ರಬಲವಾಗಿದ್ದಾರೆ, ಅಥವಾ ಯಾವುದೊಂದು ಸ್ಕಿಲ್ಲಲ್ಲಿ ಅವರು ಗ್ರೇಟ್ ಆಗಿದ್ದಾರೆ, ಒಂದು ಒಳ್ಳೆ ಅಮೌಂಟ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಈ ವಿಚಾರಗಳೆಲ್ಲ ಅವ್ರು ಹೇಗೆ ಮಾಡಿದ್ರು, ಯಾಕೆ ಒಂದು ಕಾಮನ್ ಮ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಸುಮ್ಮನೆ ನೋಡ್ತಾ ಇದ್ದೆ. ಈಗ ಯೋಚನೆ ಮಾಡಿ ನೋಡ್ತಾ ಇದ್ದಾಗ ಎಲ್ಲರೂ ಈ ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫಾರ್ಮೇಷನ್ ಈಸಿಯಾಗಿ ಸಿಗುತ್ತಲ್ಲ, ಸುಮ್ಮನೆ ಹಾಗೆ ಸ್ಕ್ರೋಲ್ ಮಾಡಿ ನೋಡ್ತಾ ಇದ್ದೆ. ನೋಡಿದಾಗ ನನಗೇನು ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿ ಯಾವುದು ಏನು ಅನಿಸ್ಲಿಲ್ಲ. ಅದಾದಮೇಲೆ ಯೋಚನೆ ಮಾಡಿ ತಿರ್ಗಾ ನೋಡಿದಾಗ ಎಲ್ಲ ಸಕ್ಸಸ್ಫುಲ್ ಮ್ಯಾನೂ ಒಂದು ಹಂತದಲ್ಲಿ ಅವರು ಒಂದು ಫೋಕಸ್ಡಾಗಿ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಆ ಫೋಕಸ್ಡಾಗಿ ನಿರಂತರವಾಗಿ ಒಂದೇ ಒಂದು ಕೆಲಸವನ್ನು, ಒಂದೇ ಒಂದು ಮೋಟಿವ್ ಇಟ್ಕೊಂಡು ಒಂದು ಕೆಲಸವನ್ನು ಫೋಕಸ್ಡಾಗಿ ಮಾಡಿರೋದ್ರಿಂದ ಅವರು ಒಂದು ಫೀಲ್ಡಲ್ಲಿ ಅವರು ಒಂದು ಅಚೀವ್ ಮಾಡಿದ್ದಾರೆ. ಈಗ ಒಬ್ಬ ಆ್ಯಕ್ಟರು ಬೆಸ್ಟ್ ಆ್ಯಕ್ಟರ್ ಆಗೋದಕ್ಕೆ ಏನು ಮಾಡಬೇಕು ಅಂದರೆ, ಅವನು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬರೋ ಅಂಥದ್ದು, ಯೂಟ್ಯೂಬಲ್ಲಿ ಬರೋ ಅಂಥದ್ದು ವಿಡಿಯೋನ ನೋಡಿಕೊಂಡು, ಅಥವಾ ಒಂದು ಎಜುಕೇಷನಲ್ ವಿಡಿಯೋನ ನೋಡಿಕೊಂಡು ಅದನ್ನು ಮಾತ್ರನೇ ಪ್ರಾಕ್ಟೀಸ್ ಮಾಡಿದ್ರೆ ಅವನೊಂದು ಒಳ್ಳೆ ಆ್ಯಕ್ಟರ್ ಆಗೋಕ್ಕಾಗಲ್ಲ. ಯಾಕೆ ಅಂದರೆ ಅದರಲ್ಲಿ ನಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ಅದನ್ನು ನಾನು ಎಷ್ಟು ಚೆನ್ನಾಗಿ ನಾನು ಯುಟಿಲೈಸ್ ಮಾಡ್ತಾಯಿದ್ದೀನಿ, ನಾನು ಅದರಿಂದ ನನ್ನ ಅಂಡರ್ಸ್ಟ್ಯಾಂಡೇಬಿಲಿಟಿ ಇಟ್ಕೊಂಡು ನಾನು ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ, ನಾನು ಯಾವ ಆ್ಯಂಗಲಿಂದ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿ ಪೋರ್ಟ್ರೇ ಆಗುತ್ತೆ, ಇಂಥ ವಿಚಾರಗಳು ನನ್ನಿಂದ ಬರಬೇಕು. ಆವಾಗಲೇ ನಾನು ನನ್ನಿಂದ ಬಂದಂಥ ವಿಚಾರನೂ ಕರೆಕ್ಟಾಗಿ ಕನ್ವೆ ಆಗ್ತಾ ಇದೆಯಾ ಇಲ್ವಾ ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡೇಬಿಲಿಟಿನೂ ನನಗಿರಬೇಕು. ಸೊ ಇಂಥ ಎಲ್ಲ ವಿಚಾರಗಳು ನನ್ನ ಹತ್ರ ಇದ್ದಾಗ ಐ ಕ್ಯಾನ್ ಬಿ ಎ ಗುಡ್ ಆ್ಯಕ್ಟರ್. ಯಾಕೆ ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇರುತ್ತೆ, ನಾನು ಇಂಥ ರೋಲ್ ಕೊಟ್ಟಾಗ ನಾನು ಇಂಥ ರೋಲ್ನ ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ, ಇಂಥ ಎಕ್ಸ್ಪ್ರೆಷನ್ ಬೇಕಾಗುತ್ತೆ, ಇಂತಿಂಥ ಕಡೆ ನಾನು ಸ್ಟಾಪ್ ಮಾಡಬೇಕು, ಇಂತಿಂಥ ಕಡೆ ನಾನು ಒಂದು ಎಕ್ಸ್ಪ್ರೆಷನ್ನ ನಾನು ಫೀಲ್ ಮಾಡಬೇಕು, ಅದನ್ನು ನಾನು ಪೋರ್ಟ್ರೇ ಮಾಡಬೇಕು ಅಂತ ನನಗೆ ಒಂದು ಅಂಡರ್ಸ್ಟ್ಯಾಂಡ್ ಇದ್ದಾಗ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ. ಆವಾಗ ನೋಡೋವಂಥ ಒಬ್ಬ ವ್ಯಕ್ತಿಗೂ ಓಕೆ, ಅದೊಂದು ರಿಯಲ್ ಆಗಿ ಕಾಣಿಸುತ್ತೆ, ಒಂದು ಪಂಕ್ಚುವಲ್ ಆಗಿ ಕಾಣಿಸುತ್ತೆ, ಒಂದು ಇನ್ಫಾರ್ಮೇಟಿಕ್ ಆಗಿ ಕಾಣಿಸುತ್ತೆ. ಸೊ ಆವಾಗ ನಾವೊಂದು ಆಟೋಮೆಟಿಕ್ಕಾಗಿ ಜಡ್ಜ್ ಮಾಡ್ತೀವಿ, ಓಕೆ ಹಿ ಹ್ಯಾಸ್ ಸಮ್ ಒಂದು ನಾಲೆಡ್ಜ್ ಇದೆ, ಅಥವಾ ಒಂದು ಚಿಕ್ಕ ಸ್ಕಿಲ್ ಇದೆ ಅಂತ. ಆ ಚಿಕ್ಕ ಸ್ಕಿಲ್ಲನ್ನೇ ಹೋಗ್ತಾ 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 ನಾವು ಲೈಟಾಗಿ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದರೆ
ಒಂದು 10 ಇಯರ್ಸ್ 20 ಇಯರ್ಸ್ 30 ಇಯರ್ಸ್ ಒಳಗಡೆ ಒಂದು ಲೆಜೆಂಡ್ರಿ ಆಗಿ ನೋಡ್ತಾರೆ ಜನ. ಯಾಕೆಂದರೆ ಯಾವುದೇ ಒಂದು ಆ್ಯಕ್ಟರನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ಎತ್ತಿದ್ದಂಗೆ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅಂತ ಯಾರನ್ನು ಒಪ್ಕೊಳ್ಳಲ್ಲ, ಹೋಗ್ತಾ ಹೋಗ್ತಾ ಹೋಗ್ತಾನೆ ಒಪ್ಕೊತಾರೆ. ಅದೇ ರೀತಿ ನಮ್ಮ ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ಅದನ್ನು ನಾನು ಎಷ್ಟು ಚೆನ್ನಾಗಿ ವರ್ಕ್ ಮಾಡೋಕ್ಕಾಗತ್ತೆ, ನನ್ನ ವರ್ಕು ನನ್ನನ್ನು ಎಲ್ಲಿ ಕೊಂಡು ಹೋಗ್ತಾ ಇದೆ, ನನ್ನ ಮೈಂಡ್ ಎಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಇದೆ, ನನ್ನ ಟೈಮು ನನ್ನ ಎನರ್ಜಿ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಿ ನನ್ನ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಾಗ ನನ್ನ ಪ್ರಪಂಚವನ್ನು ನಾನು ಚೆನ್ನಾಗಿ ತಿಳ್ಕೊಬೋದು. ಸೊ ಇದಕ್ಕೆ ಏನು ಮಾಡೋದು ಅಂತ ನೋಡಿದಾಗ ನನ್ನ ಲಿಮಿಟೇಷನ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ತಿಳ್ಕೊಬೇಕು ಅಂದರೆ ಒಂದು ಟರ್ಮ್ ವರ್ಡ್ ಇದೆ, ಮೆಟಾಕಾಗ್ನಿಷನ್ ಅಂದ್ಬಿಟ್ಟು. ಅದು ಏನಂದರೆ ನನ್ನ ಪ್ಯಾಟರ್ನ್ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನಾನು ತಿಳ್ಕೊಬೋದು. ಸೊ ಅದಕ್ಕೆ ನಾವು ಏನು ಮಾಡೋದು ಅನ್ನೋದಾದರೆ ಒಂದು 20 ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಆ 20 ಕ್ವಶನ್ಸ್ ನಾನು ಅಡ್ರೆಸ್ ಮಾಡೋಕ್ಕೆ ಹೋಗಲ್ಲ, ಮೇ ಬಿ 10 or 29 ಇರ್ಬೋದು. ಹೇಗೆ ಅಂದರೆ ಒಂದು ChatGPT ಒಂದು AI ಪ್ರಾಂಪ್ಟೋ ಅಥವಾ ಗೂಗಲ್ ಜೆಮಿನಿನೋ ಯಾವುದೋ ಒಂದು AI ಪ್ರಾಂಪ್ಟಲ್ಲಿ ನೀವು ಟೈಪ್ ಮಾಡಿ ನೋಡಿ, ನಾನು ನನ್ನ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ನನಗೆ ಕೆಲವು ಕ್ವಶನ್ಸ್ ಕೊಡು, ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದಾಗ ಓಕೆ ನಾನು ಇಂತಿಂಥ ವಿಚಾರಗಳ ಬಗ್ಗೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ನಾನು ಮಾತಾಡ್ತಾಯಿದ್ದೀನಿ, ನಾನು ಹೇಳ್ತೀನಿ, ನನಗೆ ಗೊತ್ತಾಗತ್ತೆ. ಆವಾಗ ಓಕೆ ಹಿಂಗೆ ಮಾಡಿದ್ದೀನಿ ಅಂತ ನನಗೊಂದು ಐಡಿಯಾ ಬರುತ್ತೆ. ಐಡಿಯಾನ ಇಟ್ಕೊಂಡು ನೀವೇನು ಮಾಡಬೇಕು, ಓಕೆ ನಾನು 10th ಇಷ್ಟು ಮಾರ್ಕ್ ತೊಗೊಂಡೆ, ಅದಾದಮೇಲೆ ಹೈಯರ್ ಸ್ಟಡೀಸ್ ಒಂದು PhD ನಾನು ಈ ಮಾರ್ಕ್ ತೊಗೊಂಡೆ. ಈ PhD 10th ಮಾರ್ಕ್ ಡಿಫ್ರೆನ್ಸು ಬೇರೆ ಬೇರೆ, ಬಟ್ ಬರೆದು ವ್ಯಕ್ತಿ ನಾನೇನೆ ಬರೆದಿದ್ದು. ಸೊ ಏನಿದು ವ್ಯತ್ಯಾಸ? ಮೇ ಬಿ ಸಬ್ಜೆಕ್ಟಾ ಅಥವಾ ಟೈಮಾ ಅಥವಾ ನನ್ನಲ್ಲಿ ಒಂದು ಸ್ಕಿಲ್ ಡೆವಲಪ್ ಆಗಿದೆಯಾ, ಯಾವ ಸ್ಕಿಲ್ ಡೆವಲಪ್ ಆಗಿದೆ, ನಾನು ಎಲ್ಲಿ ಏನು ಮಾಡಿದ್ದೀನಿ ಅಂತ ಒಂದು ಚಿಕ್ಕ ವಿಮರ್ಶೆ ಮಾಡಿ ಮಾಡ್ಕೊಂಡು ಹೋದಾಗ ಆಬ್ವಿಯಸ್ಲಿ ಗೊತ್ತಾಗಲ್ಲ. ಯಾಕೆಂದರೆ 10ನೇ ಕ್ಲಾಸಲ್ಲಿ PhD ಅಷ್ಟು ಸ್ಪ್ಯಾನ್ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದ್ದು, ಈ ಥರ ಒಂದು 3 months ಬ್ಯಾಕಲ್ಲಿ ನಾನು ಹೇಗಿದ್ದೆ, ಲಾಸ್ಟ್ ಮಂತ್ ಹೇಗಿದ್ದೆ, ಸೊ ನಾನು ಇವಾಗ ಏನೇನು ಮಾಡ್ತಾಯಿದ್ದೀನಿ, ನಾನು ಹೆಂಗೆ ಕೂತ್ಕೊಂಡಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಎಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ಜನದ ಹತ್ರ ನಾನು ಏನು ಹೇಳ್ತಾ ಇದ್ದೀನಿ, ಈ ಥರ ಕೆಲವು ವಿಷಯಗಳನ್ನ ನಾವು ಚೆನ್ನಾಗಿ ಸ್ಮಾಲಾಗಿ ಅಬ್ಸರ್ವ್ ನೋಡಿಕೊಂಡು ಹೋಗ್ತಾ ಇದ್ದಾಗ ನನ್ನ ಲಿಮಿಟೇಷನ್ಸ್ ಅಲ್ಲಲ್ಲಿದೆ, ಅಷ್ಟಷ್ಟಿದೆ. ಆ ಲಿಮಿಟೇಷನ್ಸ್ನ ನಾನು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾ ಅಥವಾ ಅದನ್ನೇ ಕೀಪ್ ಮಾಡಬೇಕಾ, ನನ್ನ ನಂಬಿಕೆ ಏನೇನಿದೆ. ಇವಾಗ ನಾನು ಒಂದು ನಿಮಿಷ, ಈಗ ನನ್ನ ಲಿಮಿಟೇಷನ್ಸ್ ಹೀಗಿದೆ. ನಾನು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾನು ಪ್ರೋಗ್ರೆಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಫಿಸಿಕಲಾಗಿ ನೋಡ್ತೀನಿ, ಬಟ್ ಅವನ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನನಗೆ ತಿಳ್ಕೊಂಡಿರ್ತೀನಿ. ಮೇ ಬಿ ಅವನಿಗೆ ಹಿಂಗಿದೆ ಅಂತ ಫಿಸಿಕಲ್ ಬ್ಯಾಕ್ಗ್ರೌಂಡ್ ಮಾತ್ರ ನಮಗೆ ಗೊತ್ತಾಗುತ್ತೆ ಹೊರತು ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ, ಯಾವ್ಯಾವುದನ್ನು ಬಿಲೀವ್ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ದರಿಂದ ನಾವು ಯಾವುದೇ ಒಂದು ವ್ಯಕ್ತಿನ ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಸೊ ಬೆಟರ್ ನಾವೇನು ಮಾಡಬೇಕು ಅಂದರೆ, ನಾನು ನೆನ್ನೆಗಿಂತ ಇವತ್ತು ಹೇಗಿದ್ದೆ, ಯಾವ್ಯಾವ ಸ್ಕಿಲ್ನ ನಾನು ಲ್ಯಾಕ್ ಮಾಡ್ತಾಯಿದ್ದೀನಿ, ಆ ಸ್ಕಿಲ್ನ ನಾನು ಹೇಗೆ ಅಪ್ಗ್ರೇಡ್ ಮಾಡ್ಕೊಬೋದು ಅನ್ನೋವಂಥ ಒಂದು ವಿಚಾರವನ್ನು ತಿಳ್ಕೊಂಡು ಆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಏನೇನು ಹಂತ ಇದೆ, ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಎಫಿಷಿಯೆಂಟಾಗಿ ನಾನು ವರ್ಕ್ ಮಾಡಬೇಕು. ಸೊ ಇದು ಒಂದು ಪ್ರೋಗ್ರೆಸ್. ಇದು ಆ್ಯಕ್ಚುಲಿ ಇಟ್ಸ್ ಎ ಪ್ರೋಗ್ರೆಸ್. ಅದು ನಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಫೇಸಲ್ಲಿ ಸ್ಟ್ರಗಲಿಂಗ್ ಆಗಿರುತ್ತೆ. ಯಾಕೆಂದರೆ ನಾವು ಇದುವರೆಗೂ ಮಾಡಿಲ್ಲ, ನಮ್ಮ ಮೈಂಡ್ ಟ್ರೈನ್ ಆಗಿರಲ್ಲ. ಆದ್ದರಿಂದ ಮೈಂಡು ಅಲ್ಲಿ ಓಡೋಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಾನು ಅವಾಗ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಇಂಪಾರ್ಟೆಂಟಾಗಿ, ಆವಾಗ ಮೈಂಡು ಆಟೋಮೆಟಿಕ್ಕಾಗಿ ಓಡೋಗ್ತಾ ಇರುತ್ತೆ, ಅಲ್ಲಿ ಎಲ್ಲೆಲ್ಲೋ ಓಡೋಗ್ತಾ ಇರುತ್ತೆ. ಅದು ಹೇಗೆ ಅಂದರೆ ಎಲ್ಲಿ ಓಡೋಗುತ್ತೆ ಅದನ್ನು ಹೇಳ್ತೀನಿ. ಮೈಂಡ್ ಬಂದು ಒಂದು ಯಾವಾಗಲೂ ಮನುಷ್ಯನ ಈ ದೇಹ ಇದೆಯಲ್ಲ, ಈ ದೇಹ ಬಂದು ಒಂದು ಇನ್ಸ್ಟಿಂಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹೆಂಗೆ ಅಂದರೆ ಇವಾಗ ಒಂದು ಗಾಳಿ ಬೀಸ್ತು ಅಂದರೆ ಸಡನ್ನಾಗಿ ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ನಾವು ಪರ್ಪಸ್ಫುಲ್ಲಾಗಿ ಮಾಡ್ತೀವೋ ಇಲ್ವೋ ಗೊತ್ತಾಗಲ್ಲ.
ಬಟ್ ಅದು ಮುಚ್ಕೊಳ್ತೀವಿ. ಅದೇ ರೀತಿ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಸಡನ್ ಪ್ರೆಷರ್ ಕ್ರಿಯೇಟ್ ಆಗೋಯ್ತು ಅಂದರೆ ಮೈಂಡ್ಗೆ, ಅದು ಸಡನ್ನಾಗಿ ಯಾವುದಾದ್ರೂ ಒಂದು ಈಸಿಯಾಗಿ ನಮ್ಮ ಮೈಂಡನ್ನ ಕೂಲ್ ಮಾಡೋದಕ್ಕೋ ಅಥವಾ ನನ್ನ ಮೈಂಡನ್ನ ಡೈವರ್ಟ್ ಮಾಡೋದಕ್ಕೂ, ಅಂದರೆ ನನ್ನ ಒಂದು ಸ್ಟ್ರೆಸ್ ಲೆವೆಲ್ನ ಡೈವರ್ಟ್ ಮಾಡೋದಕ್ಕೂ ಅದೇನು ಮಾಡುತ್ತೆ, ನಾನು ಇಷ್ಟು ದಿನ ಏನೇನು ಮಾಡ್ಕೊಂಬಂದಿದ್ದೆ ಲಾಂಗ್ ಪ್ರೋಗ್ರೆಸ್, ನನಗೆ ಇಷ್ಟ ಆಗಿದ್ದು ಒಂದು ಸಾಂಗು, ಯಾವುದೋ ಒಂದು ಸಾಂಗ್ ಓಡ್ತಾ ಇರುತ್ತೆ ತಲೆಯಲ್ಲಿ ಯಾವಾಗ, ಅಥವಾ ಏನೋ ಒಂದು ಬೇಡದಿರೋಂಥ ಒಂದು ವಿಚಾರ ಬರ್ತಾ ಇರುತ್ತೆ, ಅಥವಾ ಈ ಸ್ಟ್ರೆಸ್ಗಿನ ಸ್ವಲ್ಪ ಕಮ್ಮಿ ಸ್ಟ್ರೆಸ್ ಇರೋವಂಥದ್ದು ಮನೆ ಪ್ರಾಬ್ಲಮ್ ಏನೋ ಒಂದು ಓಡ್ತಾ ಇರುತ್ತೆ. ಯಾಕೆ ಅಂದರೆ ಅದು ಆ ಟೈಮಲ್ಲಿ ಆ ಸ್ಟ್ರೆಸ್ ಅದು ತೊಗೊಳಕ್ಕೆ ರೆಡಿ ಇಲ್ಲ, ಯಾಕೆಂದರೆ ಅದು ಇದುವರೆಗೂ ಟ್ರೈನ್ ಆಗಿಲ್ಲ. ಆದ್ದರಿಂದ ಬ್ರೈನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಓಡೋಗ್ತಾ ಇರುತ್ತೆ. ಬಟ್ ಅವಾಗ ನಾವೇನು ಮಾಡಬೇಕು, ನಮ್ಮ ಮೈಂಡನ್ನು ಡಿಸಿಪ್ಲಿನ್ ಮಾಡಬೇಕು, ಥಾಟ್ಸ್ನ. ಓಕೆ, ನನ್ನ ಮೈಂಡಲ್ಲಿ ಈ ಥರ ಥಾಟ್ ಬರ್ತಾ ಇದೆ, ನಾನು ಅದ್ರ ಜೊತೆ ಹೋಗಬಾರ್ದು, ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಇವಾಗಿನ ಮೂಮೆಂಟ್ ಏನು, ನಾನು ಈ ಕೆಲಸವನ್ನು ಮಾಡಬೇಕು, ಅಷ್ಟನ್ನು ಮಾತ್ರ ಯೋಚನೆ ಮಾಡಿಕೊಂಡು ಅದನ್ನು ಮಾತ್ರನೇ ಫೋಕಸ್ ಮಾಡಬೇಕು. ಬೇರೆ ಎಲ್ಲ ಥಾಟನ್ನು ಸೈಡ್ಗಿಡಬೇಕು. ಆಮೇಲೆ ಕೇಳೋಣ ಸಾಂಗು, ಆಮೇಲೆ ಮಾತಾಡ್ತೀನಿ, ಅದು ಮಾಡ್ತೀನಿ, ಇದು ಆಮೇಲೆ ಅಂದ್ಕೊಂಡು ಇವಾಗಿನ ಕೆಲಸ ಮಾತ್ರನೇ ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಕಷ್ಟಪಟ್ಕೊಂಡು, ಕಷ್ಟ ಆಗುತ್ತೆ, ಕಂಪಲ್ಸರಿ ಕಷ್ಟ ಆಗಲೇಬೇಕು. ಯಾಕೆಂದರೆ ಅದೇ ಒಂದು ಪ್ಯಾಟರ್ನ್, ಅದು ಪ್ಯಾಟರ್ನ್ ಇನ್ ದ ಸೆನ್ಸ್ ಅದೇ ಒಂದು ಫ್ಲೋ. ಸೊ ಅವಾಗ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪ ದಿನ, ನೆನ್ನೆಗಿಂತ ಇವತ್ತು, ಯಾಕೆಂದರೆ ನೆನ್ನೆ ನಾನೇನು ಮಾಡಿಲ್ಲ, ಇವತ್ತು ನಾನು ಸ್ಟಾರ್ಟ್ ಮಾಡಿದೆ, ನಾಳೆ ತಿರ್ಗಿ ಅದನ್ನೇ ಪ್ರೋಗ್ರೆಸ್ ಮುಂದೆ ಮಾಡ್ಕೊಂಡು ಹೋಗ್ತೀನಿ, ಇನ್ನು ಮೂವ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಮಂತ್ ಆಗಿ ನೋಡಿದಾಗ ಓಕೆ, ಐ ಹ್ಯಾವ್ ಡನ್ ಸಮ್ ಪ್ರೋಗ್ರೆಸ್ ಅಂತ ನಮಗೆ ಒಂದು ಗೊತ್ತಾಗತ್ತೆ. ಆವಾಗ ಮೈಂಡ್ ಲೈಟಾಗಿ ಟ್ರೈನ್ ಆಗಿರುತ್ತೆ. ನೀವು ಆಬ್ವಿಯಸ್ ಆಗಿ ನೋಡಿ, ಸ್ಟಾರ್ಟಿಂಗ್ಗೂ ಹೋಗ್ತಾ ನೋಡಿ ನಿಮ್ಮ ಮೈಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ನೀವು ಲೈಫಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧಿಸ್ಬೋದು. ಇದೇ ಒಂದು ಸೀಕ್ರೆಟ್, ಸಕ್ಸಸ್ ಫಾರ್ಮುಲಾ. ಜನ ನಮ್ಮನ್ನ ತಡೀತಾರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಮ್ಮ ಮೈಂಡ್ ನಮ್ಮನ್ನ ಖಂಡಿತ ತಡೀತಾ ಇರುತ್ತೆ. ಎಷ್ಟೊಂದು ವಿಚಾರಗಳಲ್ಲಿ ನಾವು ಎಲ್ಲೆಲ್ಲಿ ಡಿಸ್ಟ್ರಾಕ್ಟ್ ಆಗಿ ಹೋಗ್ತೀವೋ ಅಂಥ ವಿಚಾರಗಳಲ್ಲಿ ನಾವು ಮುಂದೆ ಹೋಗೋದಕ್ಕೆ ಪ್ರೋಗ್ರೆಸ್ಸೇ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡಿಕೊಂಡು, ನಮ್ಮ ಥಾಟ್ಸನ್ನು ನಾವು ಎಲ್ಲ ವಿಚಾರಗಳಿಗೂ ನಾವು ನಮ್ಮ ಎನರ್ಜಿನ ಸ್ಪೆಂಡ್ ಮಾಡದೆ, ಬೇಕಾಗಿರುವಂಥ ವಿಚಾರಕ್ಕೆ ಮಾತ್ರ ನಾವು ಎನರ್ಜಿನ ಕೊಟ್ಟು ಅದ್ರ ಮೇಲೇ ನಾವು ಲೈಟಾಗಿ ಪ್ರೋಗ್ರೆಸ್ ಮಾಡ್ಕೊಂಡು ಹೋದ್ರೂ ಅಟ್ ದ ಎಂಡ್ ಆಫ್ ದ ಟೈಮಲ್ಲಿ ನಾವು ಒಂದು ಒಳ್ಳೆ ಒಂದು ಪ್ರೋ ಲೆವೆಲಲ್ಲಿ ಇರ್ತೀವಿ, ಒಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸ್ವಲ್ಪ ಒಂದು ಸಮ್ಮರಿ ಹೇಳ್ತೀನಿ ಸಿಂಪಲ್ಲಾಗಿ. ಮೈಂಡ್ ಬಂದು ಎವ್ರಿಥಿಂಗ್, ಅದರಿಂದ ಮೈಂಡನ್ನು ನಾವು ಕಂಟ್ರೋಲ್ ಮಾಡಬೇಕು, ಥಾಟ್ಸ್ನ ಡಿಸಿಪ್ಲಿನ್ ಮಾಡಬೇಕು, ಇದು ಒಂದು ವಿಚಾರ. ಸೆಕೆಂಡ್ರಿ ಬಂದು ನಾವು ನಮ್ಮ ನಂಬಿಕೆಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು, ನನ್ನ ಥಿಂಕಿಂಗ್ ಎಬಿಲಿಟಿನ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು, ಚೇಂಜ್ ಮಾಡ್ಕೊಬೇಕು. ಆ ಲಿಮಿಟೇಷನ್ಸ್ ಅಂತ ಹೇಳಿದ್ನಲ್ಲ, ನಾವು ಏನು ನಂಬ್ತಾ ಇದ್ದೀವಿ, ನಮ್ಮ ಕೈಲಿ ಏನೇನು ಮಾಡೋಕ್ಕಾಗುತ್ತೆ, ಏನೇನು ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಮುಂಚೆ ನಾನೇನೇನು ತಪ್ಪು ಮಾಡಿದ್ದೆ, ಅದಕ್ಕೆ ಮುಂಚೆ ನಾನೇನು ತಪ್ಪು ಮಾಡಿದ್ದೆ, ಈಗ ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಇದಕ್ಕೂ ಒಂದೇನಾ, ಸೇಮಾ ಇಲ್ವಾ, ಇಂಥ ವಿಚಾರವನ್ನು ನಾವು ಚೆಕ್ ಮಾಡಿ ನೋಡಬೇಕು. ಮೆಟಾಕಾಗ್ನಿಷನ್. ಅದಾದಮೇಲೆ ಮೂರನೇ ಒಂದು ವಿಚಾರ, ಈ ಮೆಟಾಕಾಗ್ನಿಷನ್ ನೆಕ್ಸ್ಟ್ ಬಂದು ಅದನ್ನು ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಒಂದು ಪ್ರಾಂಪ್ಟಲ್ಲಿ ಸರ್ಚ್ ಮಾಡಿ ನೋಡಿ, ಒಂದು 20 ಕ್ವಶನ್ಸ್ ನಮ್ಮ ಬಗ್ಗೆ ಏನೇನು ನಾವು ತಿಳ್ಕೊಳ್ಳೋದಕ್ಕೆ ಏನೇನು ಕ್ವಶನ್ಸಿಗೆ ನಾವು ಆನ್ಸರ್ ಮಾಡಬೇಕು ಅಂತ ಸರ್ಚ್ ಮಾಡಿ ಟೈಪ್ ಮಾಡಿ ನೋಡಿ. ಕ್ವಶನ್ಸ್ ಬರುತ್ತೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿ, ಯು ವಿಲ್ ಗೆಟ್ ಸಮ್ ಐಡಿಯಾ ಮೇಲೆ ವರ್ಕ್ ಮಾಡಿ. ಇಷ್ಟೇ, ಸಿಂಪಲ್. ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಐ ಹೋಪ್ ವಿಲ್ ಬಿ ಇನ್ ಬೆಸ್ಟ್, ಗುಡ್, ಬೆಟರ್ ಪೊಸಿಷನ್. ಥ್ಯಾಂಕ್ ಯು.